ಅಜ್ಜಿ ಶಿವಂ ವಾಸ್ತು ವಿಭಾಗದಲ್ಲಿ ನಿನ್ನೆ ತಿಳಿಸ್ಕೊಡ್ತಿದ್ರಿ, ಕೋಣೆಯಲ್ಲಿ ಒಬ್ಬೊಬ್ರು ಒಂದೊಂಥರ ವಿಚಿತ್ರವಾದ ಚಿತ್ರಗಳನ್ನ ಅಂದ್ರೆ ಪೇಂಟ್ ನ ಮಾಡಿಸಿದ್ರೆ ನಮ್ಮ ಜೀವನ ಕೂಡ ಚಿತ್ರ ವಿಚಿತ್ರ ಆಗತ್ತೆ ಜೋಪಾನ ಅಂತ ಹೇಳ್ತಾ ಇದ್ರಿ. ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ಏನ್ ಹೇಳತ್ತಂದ್ರೆ, ದೇವರ ಮನೆ ಕೋಣೆನ ಯಾವತ್ತು ಶನಿ ಅಲ್ಲೇ ಇರ್ಬೇಕಂತೆ. ದೇವ್ರ ಮನೆ ನೋಡಿ, ಕೆಲವರು ಯಾಕೆ ಶನಿ ಇರಬೇಕು ಅಂದರೆ, ದೇವರ ಮನೆ ಒಳಗಡೆ ಆ ಶನಿ ಆವರಣ ಅಂತ ಕರಿತೀವಿ. ಶನಿ ಆವರಣ ಅಂದರೆ ಅವನು ಆವರಿಸ್ಕೊಂತಾನಂತೆ. ನೀಲಿ ಬಣ್ಣ ಅಂದರೆ ದೇವ್ರ ಮನೆ ಒಳಗೆ ಸ್ವಲ್ಪ ಮಟ್ಟಿಗೆ ಲೈಟ್ ಬ್ಲೂ. ಇದಕ್ಕೆ ಮೊದಲೆಲ್ಲ ಏನು ಮಾಡೋರು, ಆ ನೀಲಿ ಜಾಸ್ತಿ ನೀಲಿ ಅಲ್ಲ, ಲೈಟ್ ಬ್ಲೂ, ಸ್ಕೈ ಬ್ಲೂ ದೇವ್ರ ಮೇಲೆ ಹಾಕಬೇಕಂತ. ಶನಿ ಇದ್ದಾಗ ಏನು ಮಾಡ್ತಾನಂತೆ, ಒಳ್ಳೆ ದೇವರ ಸಾನ್ನಿಧ್ಯವನ್ನು ಇಡ್ತಾನಂತೆ, ಹೊರಗಡೆ ಹೋಗಕ್ಕೆ ಬಿಡಲ್ಲ. ಅವನ ರತ್ನ ಕವಚಾಧಾರಿ ಅಂದರೆ ಇವನ ಕಪ್ಪು ಆದರೂ ಆ ನೀಲಿ ವರ್ಣವನ್ನು ತಾನು ಆವರಿಸ್ಕೊಂಡಿದ್ದಾಗ ಆ ಮನೆಯಲ್ಲಿ ದೇವರ ಶಕ್ತಿ ಸಾನ್ನಿಧ್ಯ ಅಂದರೆ ಅವನಿಗೆ ದೇವರಿಗೆ ಕಂಡ್ರೆ ಯಾವತ್ತೂ ಅವನಿಗೆ ಯಾರು ಪೂಜೆ ಪುನಸ್ಕಾರ ಮಾಡ್ತಾರೋ ಅವ್ರು ಕಂಡ್ರೆ ತುಂಬ ಇಷ್ಟ. ಶನಿನೇ ವೈರಾಗ್ಯ ಕೊಡೋದು ನೋಡಿ. ಫಾರ್ ಎಕ್ಸಾಂಪಲ್ ಸನ್ಯಾಸತ್ವ ಕೊಡೋದೇ ಶನಿ. ಎಲ್ಲರಿಗೂ ಸನ್ಯಾಸಿ ಯೋಗ ಆಗಬೇಕು ಅಂದರೆ ನೋಡಿ, ಶನಿ ಚೆನ್ನಾಗಿದ್ರೆ ಅಂದರೆ ಕೆಟ್ಟವನು ಒಳ್ಳೆಯವನಾಗಬೇಕು ಅಂದರೆ ಸನ್ಯಾಸಿ ವೇಷ ಧಾರಣೆ ಹಾಕೊಂಡ್ಬಿಟ್ಟು ಆಗ್ತಾನೆ, ಇಲ್ಲ ಸುಮ್ಮನೆ ಹಾಗೆ ಇದ್ದು ಅವನು ಸನ್ಯಾಸಿ ವೇಷ ಆಗದೇ ಇದ್ರೂ ಒಳ್ಳೆಯವನು ಅನ್ಸ್ಕೊಂಡಿರ್ತಾನೆ. ಅಂಥವರೆಲ್ಲ ಶನಿಯ ಪ್ರಯೋಗ ಪ್ರಭಾವ ಬೀರಿದ್ರೇ ಪರಿವರ್ತನೆ. ಅದಕ್ಕೋಸ್ಕರ ನೀಲಿ ಬಣ್ಣ ದೇವ್ರ ಮನೆಗೆ ಸ್ವಲ್ಪ ನೀಲಿ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ಇದರಲ್ಲಿ ಮನೆಗೆ ಯಾವತ್ತೂ ತಿಳ್ಕೊಳ್ಳಿ, ಬೆಡ್ರೂಮ್ಗಳು ಏನಿದೆಯೋ ಆ ಬೆಡ್ರೂಮ್ ಮಲಗೋ ದಾರಿ ಯಾವತ್ತೂ ಹಸಿರು ಬಣ್ಣದಲ್ಲಿ ಇರಬೇಕು. ಅಂದರೆ ಹಸಿರು ಬಣ್ಣ ಅಂದರೆ ತೀರಾ ಹಸಿರಾಗಿ ಇಟ್ಕೋಬಾರ್ದು, ಹಾವುಗಳಿಗೆ ಶ್ರೇಷ್ಠ ಓಡುತ್ತೆ. ತೀರಾ ಹಸಿರಾಗಿದ್ದಾಗ ಏನು ಮಾಡ್ತಾರೆ, ಯಾವ ಬಣ್ಣ ಪ್ರಭಾವ ಅವ್ರ ಮೇಲೆ ಬೀಳುತ್ತೆ ಅಂದರೆ, ಹಸಿರು ಜಾಸ್ತಿ ಇದ್ದರೆ ಗಂಡ ಹೆಂಡತಿ ಬೆಡ್ರೂಮ್ ಬಿಟ್ಟೆ ಆಚೆ ಬರಲ್ಲ. 24 ಗಂಟೆ ರೊಮ್ಯಾಂಟಿಕ್ ಆಗಿ ರೊಮ್ಯಾನ್ಸ್ ಮಾಡ್ಕೊಂಡೆ ಕೂರ್ತಿರ್ತಾರೆ. ಅಲ್ಲಿ ಇದ್ರೆ ಏನು ಪ್ರಯೋಜನ? ಆಮೇಲೆ ಸಂತಾನ ಆಗ್ಬಿಡುತ್ತೆ. ಹಾಗೆಲ್ಲ ಇರಬಾರ್ದು. ಲೈಟ್ ಗ್ರೀನ್, ಸ್ವಲ್ಪ ಮಟ್ಟಿಗೆ ಒಂದು ಟಚ್ ಗ್ರೀನ್ ಟಚ್ ಕೊಡ್ಬೇಕು. ಹಾಗೆ ಬೆಡ್ರೂಮಲ್ಲಿ ಅಂದರೆ ನಿದ್ರಾ ಅವಸ್ಥೆ ಏನು ಮಾಡ್ತಾನಂತೆ, ಬುಧಾನೇ ನಿದ್ದೆ ಮಾಡಿಸೋದಂತೆ. ಆ ಬುಧ ನಿದ್ದೆ ಎಲ್ಲಿ ಮಾಡಿಸ್ತಾನೆ ಅಂದರೆ ಮೊಸರನ್ನದಲ್ಲಿ ಮಾಡಿಸ್ತಾನೆ. ನಾನು ಅದಕ್ಕೆ ಬಡ್ಕೊಳ್ಳೋದು, ಚೆನ್ನಾಗಿ ಮೊಸರನ್ನ ತಿನ್ನಿ ಅಂತ. ಕೆಲವರು ತಿನ್ನೋದೇ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಎಲ್ಲ ಹೊರಡಾಡ್ತಿದ್ದೆ. ಯಾಕೆ? ಇದಕ್ಕೇನೆ ಚೆನ್ನಾಗಿ ಸ್ವಲ್ಪ ಮೊಸರನ್ನ ದೇವರಿಗೆ ನೈವೇದ್ಯ ಆಗಿರೋದು ತಿಂದಾಗ ಒಳ್ಳೆ ನಿದ್ದೆ ವಾತಾವರಣ. ಅಯ್ಯೋ ಪಾಪ, ಆ ಭಗವಂತ ಕೃಪಾ ಕಟಾಕ್ಷ ಹೇಗಿರಬೇಕು? ಆ ನಿದ್ದೆ ಬರಬೇಕಾದರೆ ಈ ಬಣ್ಣವನ್ನು ಆ ಬುಧ ಏನು ಮಾಡ್ತಾನೆ, ಆವರಿಸ್ಕೊಂಡಿರ್ತಾನೆ. ಡ್ರೆಸ್ಗಳು ಹಾಗೆ ನೀವು ಹಾಕಿರ್ತಕ್ಕಂಥದ್ದು. ಮೇಲ್ ಮಾತ್ರ ಯಾವುದೇ ಬೆಡ್ರೂಮ್ ನೋಡಿ, ಯಾವ ದೇವ್ರ ಮನೆ ನೋಡಿ, ಯಾವ ಸೀಲಿಂಗ್ ನೋಡಿ, ಯಾತಕ್ಕೆ ಲೈಟ್ ಹಾಕಿರ್ತಾರೆ ಅಂದರೆ ಕಾಮನ್ ಸೆನ್ಸ್ ಇಷ್ಟೇ. ಟ್ಯೂಬ್ ಲೈಟ್ನ ಯಾವತ್ತೂ ಮೊದಲಿಂದ ಮೇಲ್ಗಡೆ ಗೋಡೆಗೆ ಹಾಕೋರು. ಯಾವುದೇ ಒಂದು ಲೈಟ್ ಫಿಕ್ಸ್ ಮಾಡಿದ್ರೆ ಮೇಲ್ಗಡೆ ಫಿಕ್ಸ್ ಮಾಡೋರು. ಅದು ಶ್ಯಾಂಡ್ಲಿಯರ್ಸ್ ಆಗಲಿ, ಹಳೆ ಕಾಲದ್ದಾಗಲಿ, ದೊಡ್ಡ ಲೈಟ್. ಈ ಲೈಟ್ ರಿಫ್ಲೆಕ್ಷನ್ ವೈಟ್ ಮೇಲೆ ಹೊಡೆದ್ರೆ ಕೆಳಗಡೆ ಜಾಸ್ತಿ ಬ್ರೈಟ್ ಆಗಿರುತ್ತೆ ಅಂತ. ಈ ಕಾಮನ್ ಸೆನ್ಸೇ ಬಿಟ್ಬಿಟ್ಟು ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಅವ್ನು ತಲೆ ಬುಡ ಗೊತ್ತಿಲ್ಲ, ಆ ಲೈಟ್ ಪಕ್ಕದಲ್ಲಿ ಸ್ವಲ್ಪ ಹಾಕಯ್ಯ ಸೀಲಿಂಗಿಗೆ ಅಂದರೆ ಕೆಳಗೆ ಹೊಡೆದಿರ್ತಾನೆ ಲೈಟ್ನ. ಹೋಗಿ ಮಗುವನ್ನು ಮುಟ್ಬೋದು. ಹಾಗೆಲ್ಲ ಮುಟ್ಟಿದ್ರೆ ಏನು ಪ್ರಯೋಜನ? ನೀವು ನಿಮ್ಮ ಅನುಕೂಲಕ್ಕೆ ಹಾಕೋದಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಬೆಳಕು ಬರುತ್ತೆ. ಯಾಕೆ ಕತ್ತಲಾಗಿದೆ ನಿಮ್ಮ ಮನೆ ಅಂತಾರೆ. ಈಗ ನೀವೇನೇ ಮಾಡಿ, ಹಳೆ ಕಾಲದಲ್ಲಿ ನೋಡಿ ಆ ಟ್ಯೂಬ್ ಲೈಟ್ ಹಾಕಿದ್ದಾಗ ಬೆಳಕು ಎಷ್ಟು ಚೆನ್ನಾಗಿ ಬೀಳುತ್ತೆ, ವೈಟ್. ಆ ಜೀವನಾನು ಹಾಗೇನೆ. ಮನುಷ್ಯ ಮಲ್ಕೊಳ್ಳೋಕ್ಕೆ ಮೊದಲು ಮನೇಲಿ ಲೈಟ್ ಹಾಕಿದ್ರೆ ಏನು ಬೆಳಕು, ಆ ಕಳೆ ಇರುತ್ತೆ. ಇಲ್ಲದೆ ಏನಾಗತ್ತೆ ಗೊತ್ತಾ, ಬಂದ ತಕ್ಷಣ ಡಲ್ನೆಸ್ಸು, ಒಳಗೆ ಬಂದ ತಕ್ಷಣ ಆ ಪೇಂಟ್ ರಿಫ್ಲೆಕ್ಟ್ ಆಗಲ್ಲ, ಎಲ್ಲ ಬಣ್ಣ ಹೊಡ್ಕೊಂಡಿದ್ರೆ ಕತ್ಲಾಗಿರುತ್ತೆ. ಜೀವನಾನು ಎಂಟರ್ಟೈನ್ಮೆಂಟ್ ಅನ್ನೋದೇ ಇರಲ್ಲ. 24 ಗಂಟೆ ಸ್ವಾರಸ್ಯನೇ ಇರಲ್ಲ ಮನೇಲಿ. ಅದಕ್ಕೋಸ್ಕರ ಹಾಗೆ ಅಡಿಗೆ ಮನೆ ಅಗ್ನಿ ಜ್ವಾಲೆ, ಮೊದಲೇ ಅಗ್ನಿ. 3 ಅಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತ. 3 ಅಗ್ನಿಗಳು ಯಾವುದು? ಹೆಣ್ಣು ಮನೆ ಒಲೆ ಉರಿ, ಮನೆ ಗೃಹಿಣಿ ಸೂರ್ಯನ ನೋಡ್ಕೊಂಡು ಅಡಿಗೆ ಮಾಡೋದನ್ನ ಪೂರ್ವಕ್ಕೆ ನಿಂತ್ಕೊಂಡಿರ್ತಾಳೆ. 3 ಅಗ್ನಿಗಳು ಅಲ್ಲೇ ಇರುತ್ತೆ. ಈ ಅಗ್ನಿ ಸ್ಥಳದಲ್ಲಿ ನೀವು ಎಲ್ಲ ಹೊಡೆದ್ಬಿಡ್ತೀರಾ? ಹೊಡಿಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಅದನ್ನು ಆರೆಂಜ್ ಅಂದರೆ ಅಗ್ನಿ ಜ್ವಾಲ ಇದೆಯಲ್ಲ, ಒಳಭಾಗದಲ್ಲಿ ಅಗ್ನಿ ಜ್ವಾಲ ಸ್ವಲ್ಪ ರೆಡ್ಡಿಶ್ ಆರೆಂಜ್ ಆಗಿರಬೇಕು. ಎಲ್ಲೋ ಫುಲ್ ಎಲ್ಲೋ ಆಗಿರಬಾರ್ದು, ರೆಡ್ ಪೂರ್ತಿ ರೆಡ್ ಆಗಿರ್ಬೋದು, ಆರೆಂಜಿಶ್. ಯಾಕೆಂದರೆ ಸೂರ್ಯನ ಅಡಿಗೆ ಮನೇಲಿ ಕರಿಬೇಕಂತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೇಶ್ಚರಾಹುವೆ ಕೇತುವೆ ನಮಃ. ಈ ಗ್ರಹಗಳು ಸೂರ್ಯನ ಕಂಟ್ರೋಲ್ ಅಂತೆ. ಮಧ್ಯದಲ್ಲಿ ಸೂರ್ಯ, ಎಲ್ಲ ಗ್ರಹಗಳು ಸುತ್ತಾ ಇರುತ್ತೆ. ಇಡೀ ಮನೆಯ ಕಂಟ್ರೋಲ್ ಮಾಡೋದು ಹೆಣ್ಣು ಮಕ್ಕಳು. ಇಡೀ ಮನೆಯನ್ನು ತಾಯಾಗಿರೋಳು ಹೆಣ್ಣು ಮಗಳು. ಇಡೀ ಮನೆಯ ಅಗ್ನಿ ಜ್ವಾಲೆಯಲ್ಲಿ ಪ್ರಜ್ವಲಿಸ್ತಾ ಇದ್ದರೆ ಕಷ್ಟಗಳು ಭಸ್ಮವಾಗ್ತಾ ಇರುತ್ತೆ. ಅಡಿಗೆ ಮನೆ ಬಹಳ ಮುಖ್ಯ. ದೇವರ ಮನೆ ಮೊದಲು ಮುಖ್ಯ, ಎರಡನೇದು ಅಡಿಗೆ ಮನೆ. ಆ ಅಡಿಗೆ ಮನೆಯಲ್ಲಿ ಆರೆಂಜಿಶ್ ಕಲರ್ ಅಂದರೆ ಆರೆಂಜ್ ಅಂದರೆ ಪೂರ್ತಿ ಆರೆಂಜ್ ಹಾಕೋಬಾರ್ದು, ಆ ಟಿಂಟ್ ಮಾತ್ರ ಆರೆಂಜ್ ಹಾಕಿ ಹೊಡ್ಕೋಬೇಕು. ಅದನ್ನು ಏನು ಮಾಡ್ತಿದ್ರು, ಕೆಳಗಡೆ ಟೈಲ್ಸ್ ಹಾಕೋರು, ಮೇಲ್ಗಡೆ ಟಿಂಟ್ ಮಾತ್ರ ಹೊಡೋದು. ಅರ್ಧಂಬರ್ಧ ಇರ್ತಿತ್ತು. ಅದಕ್ಕೆ ಅರ್ಧಾವರಣ. ಅಡುಗೆ ಮನೆ ಭಾಳ ಮುಖ್ಯ. ಅರ್ಧ ಆವರಣದಲ್ಲಿ ಒಂದು ಅರ್ಧಾವರಣ ಹೊಡೆಯೋರು. ಯಾಕೆ ಕೆಳಗಡೆ ಬೇರೆ ಟೈಲ್ಸ್ ಹಾಕೋರು ಅಂದರೆ ಮೊದಲೇನು ಮಾಡೋರು, ರೆಡ್ ಆಕ್ಸೈಡ್ನ ಗೋಡೆವರೆಗೂ ಹೊಡಿಸೋರು.
ಗಲೀಜಾದಾಗ ಉಜ್ಕೊಳ್ಳೋಕ್ಕೆ. ಇದೆಲ್ಲ ಆ ಕಾಲದಲ್ಲಿ ಒಂದು ಗಾರೆ ಕೆಲಸದವನಾಗಲಿ ಮನೆ ಕಟ್ಟೋನಾಗಲಿ ಸ್ವಲ್ಪ ಕಾಮನ್ ಸೆನ್ಸು. ಉಜ್ಜಕ್ಕಾಗಲ್ಲ. ಇಲ್ಲ ವೈಟ್ ಬೆಳಿ ಟೈಲ್ಸ್ನ ಹಾಕೊಂಡು ಅದರ ಮೇಲೆ ಆರೆಂಜ್ ಟಿಂಟ್ ಕೊಡೋಣ. ಯಾಕೆಂದರೆ ಅಷ್ಟು ಮಟ್ಟಿಗೆ ಚಿಟ ಅಂತ ಅಕಸ್ಮಾತ್ ಒಗ್ಗರಣೆ ಎಗರಿದ್ರೆ ಅದನ್ನು ಒರೆಸ್ಕೊಳ್ಳೋಕ್ಕಾಗಲ್ಲ. ದಡ್ಡ ಶಿಖಾಮಣಿಗಳೇ, ಮೊದಲೇ ಈ ಕಾಲದಲ್ಲಿ ಸೋಂಬೇರಿ ಹೆಂಗಸರುಗಳು ಏನು ಒರೆಸಲ್ಲ ಮಾಡಲ್ಲ, ಆ ಪಾತ್ರೆಗಳು ಎಲ್ಲಿದೆಯೋ ಹಂಗೆ ಬಿಸಾಕಿರ್ತಾರೆ. ಪಾಪ ಗಂಡ ಬಂದು ಸಾಯಂಕಾಲ ತೊಳಿತಾ ಇರ್ತಾನೆ. ಇದು ಬಹಳ ಜನ ನೋಡಿದ್ದೀವಿ. ಫಸ್ಟ್ ಕ್ಲಾಸ್. ಯಾಕಂದರೆ ಒಂದು ಕಾಫಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಪಾತ್ರೆಗಳು ಸಿಂಕಲ್ಲೇ ಇದ್ದರೆ ಕಾಫಿ ಯಾವಾಗ ಮಾಡ್ಕೊತಾನೆ? ಅದಕ್ಕೆ ಆ ಕಾಫಿ ಬಣ್ಣ ಪೂರ್ವಾಭಿಮುಖಕ್ಕೆ ಹಾಕಿ ಇನ್ನು 3 ಭಾಗದಲ್ಲಿ ಆರೆಂಜ್ ಟಿಂಟ್ ಇರಬೇಕು. ಅದಕ್ಕೆ ಏನು ಮಾಡೋರು, ಜಾಸ್ತಿ ವಾರ್ಡ್ರೋಬ್ಗಳು ಅಡುಗೆ ಮನೆಯಲ್ಲಿ ಎಲ್ಲ ನೋಡ್ತಾ ಇದ್ರಿ. ಏನು ಮಾಡೋರು, ಪೇಂಟಿಂಗ್ ಜಾಸ್ತಿ ಮಾಡ್ಕೊಳ್ಳದೆ ಇದಕ್ಕೆ ಆರೆಂಜ್ ಟಿಂಟ್ ಹೆಂಗೆ ಕೊಡ್ತಾ ಇದ್ರು? ಆ ಕಾಲದಲ್ಲಿ ಕೊಡ್ತಾ ಇದ್ದಿದ್ದು ಇಷ್ಟೇ. ವಾರ್ಡ್ರೋಬ್ ಎಲ್ಲ ಟೀ ಕುಡ್ಡ, ಎಲ್ಲ ಪಾತ್ರೆಗಳು ನೋಡಿ ಟೀ ಕುಡ್ಡಲ್ಲಿ ಇರ್ತಾಯಿತ್ತು. ಟೀ ಕುಡ್ಡಲ್ಲಿ ಡೋರ್ಗಳನ್ನ, ವಿಂಡೋಸ್ನ, ವಾರ್ಡ್ರೋಬ್ಗಳು ಮಾಡ್ತಾ ಇದ್ದಾಗ ಆರೆಂಜ್ ಟಿಂಟು ಜಾಸ್ತಿ ಅಡುಗೆ ಮನೇಲಿ ಇರ್ತಿತ್ತು. ನಮಗೆ ಗೊತ್ತಿಲ್ಲದೆ ಮೇಲ್ ವಾರ್ಡ್ರೋಬ್ ಆಗಲಿ ಕೆಳಗೆ ವಾರ್ಡ್ರೋಬ್ ಆಗಲಿ ಮಾಡ್ಕೊತಾ ಇದ್ರು. ಅಂದರೆ ಈಗ ಪೇಂಟಿಂಗ್ ಅಂತ ಮಾಡ್ಕೊತಾ ಇದ್ದಾರೆ. ಆಗ ಎಲ್ಲ ಟೀ ಕುಡ್ಡಲ್ಲಿ ಹಾಕೋ, ಟೀ ಕುಡ್ ಸ್ವಲ್ಪ ಟಚ್ಚು ಆರೆಂಜ್ ಟಚ್. ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರತಿಯೊಂದು ವಾಸ್ತುಯುತವಾಗಿ ಕಟ್ಟೋದು. ಅಂದರೆ ಮನೆ ವಾಸ್ತುವಾಗಿದೆಯಾ ಅಂದರೆ ಪೂರ್ವ ಇಟ್ಬಿಟ್ಟಿದ್ದೀನಿ ಅಡುಗೆ ಮನೆ ಅಷ್ಟಲ್ಲ, ಬಣ್ಣ ಮುಖ್ಯ. ಜೀವನದ ಬಣ್ಣ ಪ್ರತಿ ಮುಖ್ಯದಲ್ಲೂ ಪರಿವರ್ತನೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬರಬೇಕು. ಆದರೆ ಏನು ಮಾಡೋದು, ಆ ವಿದ್ಯಾಭ್ಯಾಸ ರೂಮು, ಜನಗಳು ಬಂದು ಹೋಗ್ತಕ್ಕಂಥ ರೂಮು ಅಂದರೆ ಹಾಲು, ಅದನ್ನು ಡ್ರಾಯಿಂಗ್ ರೂಮ್ ಆದರೂ ಕರೀರಿ, ಹಾಲ್ ಅಂತ ಆದರೂ ಕರೀರಿ, ವರಂಡಾ ಆದರೂ ಕರೀರಿ, ಈ ರೀತಿ ಲಿವಿಂಗ್ ರೂಮ್ ಅಂತಾದರೂ ಕರೀರಿ. ಈ 4 ಪರಿಪೂರ್ಣವಾಗಿರ್ತಕ್ಕಂಥ ಹೆಸರು ಎಲ್ಲವೂ ಸೇರಿರೋದು ಜನಗಳು, ಸಾರ್ವಜನಿಕರು ಬಂದು ಹೋಗುವಂಥದ್ದು ಮಕ್ಕಳ ವಿದ್ಯಾಭ್ಯಾಸ ಜಾಗ. ಈ ಎರಡಕ್ಕೂ ಏನು ಬಣ್ಣ ಹೊಡಿಬೇಕು? ನೀವು ಕಾಯಬೇಕು, ನಾನು ಹೇಳಬೇಕು.